ಕುದುರೆ ಶಬ್ದ ಕೇಳಿಸ್ಲಿಲ್ಲ? ನಾನ್ ಬಂದ್ರೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ಲ? ಇಲ್ಲ ತಾಯಿ, ಕೆಲಸದ ಮೇಲೆ ಗಮನ ಇತ್ತು, ಗೊತ್ತಾಗ್ಲಿಲ್ಲ ತಾಯಿ. ಸೇ ಗುಡ್ ಮಾರ್ನಿಂಗ್. ನಮಸ್ಕಾರ ತಾಯಿ. ದಟ್ಸ್ ಗುಡ್. ಹಾಯ್, ಗುಡ್ ಮಾರ್ನಿಂಗ್ ಮೀನಾ. ಸೇ ಮೇಡಮ್. ಮ್ಯಾನೇಜರ್ ಡ್ಯೂಟಿಗೆ ಬರೋದು ಇಷ್ಟೊತ್ಕೆನಾ? ಜೀಪ್ ದಾರಿಲಿ ಕೈ ಕೊಡ್ತು, ಟ್ರ್ಯಾಕ್ಟರ್ ತಗೊಂಡ್ಬಂದೆ, ಅದಕ್ಕೆ ಲೇಟ್ ಆಯ್ತು. ನೋ, ಡ್ಯೂಟಿಲಿ ಡಿಸಿಪ್ಲಿನ್ ಕೀಪ್ ಅಪ್ ಮಾಡ್ಬೇಕು. ಐ ಡೋಂಟ್ ಟಾಲರೇಟ್ ದಿಸ್. ಐ ಆಮ್ ಸಾರಿ, ಇನ್ಮೇಲೆ ಕೀಪ್ ಅಪ್ ಮಾಡ್ತೀನಿ. ದಟ್ಸ್ ಗುಡ್. ಮಾಸ್ಟರ್, ನಿಮ್ಮ ಅಕ್ಕನ ಮಗಳಿಗೆ ನೀವಿಷ್ಟು ಬಗ್ಗೆ ನಡೆಯೋದ? ಇವತ್ ನಾನು ಅವಳಗ್ ಬಗ್ಗದ್ರೇನೆ ನಾಳೆ ಅವಳು ನನಗ್ ಬಗ್ಗೋದು. ರಾಮೇಗೌಡ, ಕುದುರೆ ಮುಕ್ತಲ್ಲಿ ಗುರು ಪಿಕ್ಚರ್ ಬಂದೈತೆ, ಎದ್ಬಿಡವಾ? ಹೌದಾ, ನಡಿ ಗುರು, ಎದ್ಬಿಡವಾ? ಸರಿ ನಡಿ. ಏಯ್, ಏನ್ರ ಮಾತು? ಸಂಬಳ ಮಾತ್ರ ಜಾಸ್ತಿ ಬೇಕು ಅಂತ ಕೇಳ್ತೀರಾ? ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ ಗೊತ್ತಿಲ್ಲ? ಇನ್ನೊಂದ್ಸಲ ಹೀಗೆ ಹರಟೆ ಹೊಡೆಯೋದು ನೋಡಿದ್ರೆ ಒಬ್ಬೊಬ್ಬನ ಹೂತಾಕ್ಬಿಡ್ತೀನಿ. ಯಾಕೆ ನಿಂತ್ಕೊಂಡಿದ್ಯಾ? ಸೈಡ್ ಹೊಡಿಯೋದಕ್ಕ? ಕೆಲಸ ನೋಡೋ. ನಾನು ಮ್ಯಾನೇಜರ್ ಹತ್ರ ಮಾತಾಡ್ಬೇಕು. ಅಡ್ವಾನ್ಸ್ಗ? ಸೆಟ್ಲ್ಮೆಂಟ್ಗ? ಏಯ್, ಅವಸರ ನಡೀರೋ. ಏನ್ ಚಿನ್ನ, ಏನೋ ಮಾತಾಡ್ಬೇಕು ಅಂದೆ? ಬೇಡ ಬೇಡ ಅಂದೆ. ಈಗ 4 ತಿಂಗಳು ಬಸ್ರಿ ನಾನು. ಹೌದಾ? ಅದಕ್ಕೆ ಒಳ್ಳೆ ಲಡ್ಡು ಲಡ್ಡು ತರ ಇದೆಯಾ? ಒಳ್ಳೆ ಸಂತೋಷದ ಸುದ್ದಿ ಹೇಳಿ ಅಳ್ತಾರ? ನೋಡ್ಚಿನ, ನೀನೇನು ಯೋಚನೆ ಮಾಡ್ಬೇಡ. ಸಂಜೆ ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ಅಷ್ಟರಲ್ಲಿ ನನ್ನ ಭಾವನ ಹತ್ರ ಮಾತಾಡಿ ಒಂದ್ ತೀರ್ಮಾನ ಮಾಡ್ತೀನಿ. ಏಂಚಿನ? ಏಂಚಿನ, ಆಗ್ಲೇ ಬಂದ್ಬಿಟ್ಟಿಯಾ? ಏನ್ ಮಾಡ್ಕೊಂಬಂದ್ರಿ? ಲಗ್ನ ಪತ್ರಿಕೆ. ಇಷ್ಟು ಬೇಗ? ಎಲ್ಲಿ ತೋರ್ಸಿ. ಏನಿದು? ದುಡ್ಡು. ಯಾರ್ಗೆ? ನಿನ್ ಋಣ ತೀರ್ಸೋಕೆ. ನನ್ನ ನಿನ್ನ ಲಗ್ನ ಆಗೋದು ಸುಳ್ಳು. ಹಾಳ್ ನಿನ್ ಪಿಂಡನ ಕಿತ್ ಬಿಸಾಕು. ಬಾಯಿ ಮುಚ್ಕೊಂಡು ಬೇರೆ ಅವನ್ ಕಟ್ಕೋ. ತಗೋ. ಚಂಡಾಳ, ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಮೋಸ ಮಾಡಿ ಈಗ ಸುಳ್ಳು ಅಂತ ತಿಳ್ಕೊಂಡು ದುಡ್ಡು ಕೊಡಕ್ ಬರ್ತೀಯಾ? ನಿನ್ ದುಡ್ಡುಗ್ ನನ್ ಜೋಡಾಕ ತಾಳು, ತಣಿಯವ್ರಿಗೆ ಹೇಳ್ತೀನಿ. ಏಯ್, ನಾನು ದಣಿಯವ್ರಿಗೆ ಅಳಿ ಆಗೋಣ. ಈ ಚಿಲ್ಲರೆ ವಿಷಯ ಎಲ್ಲ ದಣಿ ಕಿವಿ ಮುಟ್ಟವ್ರಿಗೂ ಬಿಡ್ತೀನ. ಇರು, ನಿನ್ ಸೆಟ್ಲ್ಮೆಂಟ್ ಮಾಡ್ತೀನಿ. ಈ ಹುಡುಗಿ
ಯಾರು ಅಂತ ಗುರ್ತಿಸ್ತೀರೇನ್ರಿ? ಗಂಗಿ ಸರ್, ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದವಳು. ಗಂಗಿಗೆ 4 ತಿಂಗಳಾಗಿತ್ತಂತೆ. ಅದಕ್ಕೆ ಅವಮಾನ ತಡಿಲಾದೆ ಅವಳೇ ಬಿದ್ದು ಸತ್ತಿರ್ಬೇಕು. ಅಯ್ಯೋ ಪಾಪ್ ತುಡ್ಜಿ, ಸುಮ್ಮಿರು. ಅವಳೇ ಸತ್ಲು, ಬೇರೆ ಯಾರಾದ್ರೂ ಸಾಯಿಸ್ಬಿಟ್ರು ಅದೇ ಅವ್ರಿಗೆ ಗೊತ್ತು. ಗಂಗೆ ಸಾಯವಳಲ್ಲ, ಹೌದು, ಮಾ ಧೈರ್ಯಸ್ಥಳು. ಯಾರೋ ಮೇಲಿಂದ ತಳ್ಳಿ ಸಾಯಿಸ್ಬಿಟ್ಟಿದ್ದಾರೆ. ಇರ್ಬೇಕು. ಅದು ಯಾರಂತ ನನಗ್ ಗೊತ್ತು. ಯಾರು ಬೇಬಿ? ನಾನು ಹೇಳಲ್ಲಪ್ಪ. ಯಾರು ಹೇಳೋ ಮರೆ? ಅದು ಮ್ಯಾನೇಜರ್ ವ್ಯವಹಾರ. ಯಾರಿಗೂ ಹೇಳ್ಬೇಡ ಅಂತ ನಮ್ಮ ಅಪ್ಪಯ್ಯ ಹೇಳಿದ್ದಾರೆ. ನೀವು ಯಾರಿಗೂ ಹೇಳ್ಬೇಡಿ. ಏಯ್ ದಡಿಯ, ಗಂಗೆ ನಾನೇ ಸಾಯಿಸಿದ್ದು ಅಂತ ಯಾಕೋ ಎಲ್ರಿಗೂ ಹೇಳಿದೆ? ನೀನ್ ನೋಡಿದ್ದೇನೋ? ನಾನು ಆಗ ಹೇಳಲಿಲ್ಲ, ಸಾಯಿಸಿರ್ಬೇಕು ಅಂದೆ ಅಷ್ಟೇ. ಅಷ್ಟೇನಾ? ಈಗ ನಾನು ನಿನ್ನ ಸಾಯಿಸ್ತೀನಿ. ಸೋಂಬೇರಿಗಳ, ಇವನ್ ಹಿಡಿಯಕ್ಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ತಗೊಂಡೋಗಿ ಮರಕಟ್ಟ ಹಾಕೋ. ಮ್ಯಾನೇಜರ್ ಹೊಡೆದು ಮರ್ಕಟ್ಟಾಕವ್ರೆ. ಯಾರಾದ್ರೂ ಹಂಗೇನಾದ್ರೂ ಕೊಟ್ರೆ ನಿಮ್ ಚರ್ಮ ಸುರಿದು ಬಿಡ್ತೀನಿ. ಹುಷಾರ್. ಬಂದ್ರು, ನನ್ ಬಿಚ್ ಬಂದ್ರು. ಅಪ್ಪಯ್ಯ, ಬೇಬಿ ಬೇಬಿ ಬೇಬಿ, ಏನಪ್ಪ ನಿನ್ನ ಅವಸ್ಥೆ? ನಾನು ಅವತ್ತೇ ಹೇಳಿಲ್ವಾ ದೊಡ್ಡವರ ಸಾಹಸ, ಅವ್ರ ವಿಷಯ ಮಾತಾಡ್ಬೇಡ ಅಂತ? ಏನ್ರಯ್ಯ, ಮಗುನ್ ಕಟ್ಟ ಹಾಕಿದ್ರೆ ಹಾಗೆ ನೋಡ್ತಾ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಚ್ಚಬಾರ್ದಾಗಿತ್ತೆ? ಬಿಚ್ಚಬಾರ್ದು ಅಂತ ಮ್ಯಾನೇಜರ್ ಸಾಹೇಬ್ರು ಆರ್ಡರ್ ಮಾಡವ್ರೆ. ಅವ್ರ ವಿಷಯ ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್. ಅಯ್ಯೋ ದೇವ್ರೆ, ನಾನೇ ಬಿಡ್ತೀನಿ ತಡಿಯಮ್ಮ. ಏ ಮಂಜಯ್ಯ, ನನ್ನ ಆರ್ಡರ್ ಗೊತ್ತಿಲ್ಲ? ಯಾಕೋ ನನ್ನ ಬಿಡಿಸ್ತೆ? ಬೇಬಿ, ನನ್ ಸಾಕು ಮಗ ಕಣು. ಯಾರಿಗೂ ತೊಂದರೆ ಕೊಡೋದು ಈ ಬಡಪಾಯಿನ ಕಟ್ಟ ಹಾಕ್ಸಿದೆಯಲ್ಲ, ನೀನೇನು ಮನುಷ್ಯನೋ ಮೃಗವೋ? ಮುಚ್ಚು ಬಾಯ್. ನನಗೆ ಎದುರಾಡ್ತೀಯ? ಪುನಃ ತುಟಿ 2 ಮಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ನಿನ್ನಂಥ ಪಾಪಿ ಕೈಲಿ ಸಾಯೋಕೆ ಈ ಮಂಜಯ್ಯ ಆ ದಿಕ್ಕಿಲ್ದ ಗಂಗೆ ಅಲ್ಲ. ಓದಿ ನನ್ನ ಮಗನೇ. ನೋಡಿ ಬಿಡ, ನೋಡಿ. ನನ್ ಬಿಡ್ಸೋದಕ್ ನೀ ಯಾಕಪ್ಪ ಬಂದೆ? ಆ ಮ್ಯಾನೇಜರ್ ಈಗ ಮಾಡ್ತಾನಂತ ದಣಿ ಹತ್ರ ಯಾಕೆ ಹೇಳ್ಬಾರ್ದು? ಮೊದ್ಲೇ ಅವ್ರಿಗೆ ಮೈ ಸರಿ ಇಲ್ಲ. ಈ ವಿಷಯ ಅವ್ರಿಗೆ ತಿಳಿಸಿ ಯಾಕಪ್ಪ ಅವ್ರ ಮನಸ್ಸಿಗೆ ನೋವು ಮಾಡೋದು? ಈಗ ಹೇಳಿದ್ರೆ ಆ ಮ್ಯಾನೇಜರ್ ಕೊಂಬಿಡ್ಸೋದು ಯಾರು? ಅವನ್ ಸೊಕ್ಕ ಕಳಿಸೋಕೆ ದೇವ್ರು ಯಾರನ್ನಾದ್ರೂ ಕಳಿಸಿ ಕಳಿಸ್ತಾನಪ್ಪ. ಚಂದ್ರು, ಅಪ್ಪ, ಏನ್ ಇಷ್ಟೊಂದು ಗಾಯ ಆಗಿದೆ? ಏನೂ ಇಲ್ಲಪ್ಪ, ನೀನ್ ಬಂದ್ಬಿಟ್ಟೆಲ್ಲ ನನ್ನ ನೋವೆಲ್ಲ ಹೋಯ್ತು ಕಣು. ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಮನೇಲಿ ಅಜ್ಜಿ ಅವರೆಲ್ಲ ಚೆನ್ನಾಗವರ? ಅಲ್ಲೋ, ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ. ಒಂದು ಕಾಗ್ದನಾದ್ರೂ ಹಾಕ್ಬಾರ್ದಾಗಿತ್ತ? ನಿನ್ ಟ್ರೈನಿಂಗ್ ಎಲ್ಲ ಮುಗಿತೇನಪ್ಪ? ಅದೆಲ್ಲ ಆಮೇಲೆ ಇಲ್ಲಪ್ಪ, ಮೊದ್ಲು ಈ ಗಾಯಗಳು ಹೇಗಾಯ್ತು ಹೇಳಿ. ಏನೂ ಇಲ್ಲಪ್ಪ, ಎಸ್ಟೇಟ್ ನಲ್ಲಿ ಬರ್ತಾ ಇದ್ದು ಕಾಲ್ ಜಾರಿ ಬಿದ್ಬಿಟ್ಟು. ಅಲ್ವೇನಾ ಬೇಬಿ? ಕಾಲ್ ಜಾರಿ ಬಿದ್ರೆ ಈ ರೀತಿ ಗಾಯಗಳು ಆಗಲ್ವೇ? ನೀವೇನ ನನ್ನ ಹತ್ರ ಮುಚ್ಚಿರ್ತಿದ್ದೀರಪ್ಪ, ನಿಜ ಹೇಳಿ. ಅಪ್ಪಯ್ಯ, ಹೇಳೋಡಪ್ಪಯ್ಯ. ಏ ಬೇಬಿ, ನೀನ್ ಹೇಳೋ. ಚಂದ್ರು, ಅಪ್ಪ ನೀವ್ ಸ್ವಲ್ಪ ಸುಮ್ಮನೆ ರೀ. ಹೇಳಬೇಕ. ಆ ಮ್ಯಾನೇಜರ್ ವಿಶ್ವನಾಥ್ ನನ್ನ ಅಪ್ಪಯ್ಯನು ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟ. ಅಪ್ಪಯ್ಯನು ಏನು ತಪ್ಪಿಲ್ಲ ಆ ಮ್ಯಾನೇಜರ್ದೆ. ಯಾರೋ ನೀನು? ಗೇಟ್ ಒದ್ಕೊಂಡ್ ಬರ್ತಾ ಇದೆಯಲ್ಲ, ಎಷ್ಟು ಕೊಬ್ಬು ನಿನ್ಗೆ? ಅವನಲ್ಲಿ ಯಾರು? ನಿಮ್ ಮ್ಯಾನೇಜರ್ ವಿಶ್ವ. ನಮ್ ಎಸ್ಟೇಟ್ ಮ್ಯಾನೇಜರ್ನ ಅವನು ಇವನು ಅಂತೀಯ? ಮರ್ಯಾದೆಯಿಂದ ಮಾತಾಡು.
ಯಾರಿಗ್ ಮರ್ಯಾದೆ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. You rogue! ನಿಮ್ಮನ್ನ ಅವನು ಇವನು ಅಂತಿದ್ದಾನೆ. ಯಾರೋ ನೀನು? ನೀನೇನ ವಿಶ್ವ? ಜನರಲ್ ಮ್ಯಾನೇಜರ್ ವಿಶ್ವನಾಥ್. ಮಂಜಯ್ಯ ಬೇಬಿ ಏನ್ ತಪ್ಪು ಮಾಡಿದ್ರು ಅಂತ ಹೊಡೆದಿಯೋ ಅವ್ರನ್ನ? ಅದನ್ ಕೇಳಕ್ ನೀನ್ ಯಾವನು? ನೀವಿಬ್ರು ಒಳಗ್ ಬನ್ನಿ. ಡ್ಯಾಡಿ, ಡ್ಯಾಡಿ, ಯಾರೋ ನೀನು? ನಮ್ಮ ಎಸ್ಟೇಟಿಗೆ ಬಂದು ನಮ್ಮ ಮ್ಯಾನೇಜರ್ಗೆ ಹೊಡೆಯೋಷ್ಟು ಧೈರ್ಯನ ನಿನಗೆ? ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಎಲ್ಲೇ ಇರ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿ ನ್ಯಾಯ ತಾನೆ? ಅವನೇನಂತ ತಪ್ಪು ಕೆಲಸ ಮಾಡಿದ್ದು? ಅದನ್ನ ಅವನೇ ಕೇಳಿ. ವಿಶ್ವ, ಏನದು ಹೇಳು. ನನ್ನ ಮೇಲೆ ಇಲ್ಲಿದ್ ಕತೆ ಕಟ್ಟಿದ್ರು ಭಾವ, ಅವಮಾನ ಆಯ್ತು, ಅದಕ್ಕೆ ಹೊಡೆದೆ. ಸುಳ್ಳು ಸರ್. ಏ ಬೇಬಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ವಿಶ್ವ, ನೀನ್ ಸುಮ್ನಿರು. ಅದೇನು ಹೇಳ ಬೇಬಿ? ಹೇಳೋ ಧೈರ್ಯವಾಗಿ. ಈ ಮ್ಯಾನೇಜರು ಗಂಗಿನ್ ಮದ್ವೆ ಆಗ್ತಿರಂತ ಮೋಸ ಮಾಡ್ಬಿಟ್ರು. ಅವಳ ಸಾವಿಗೆ ಇವರೇ ಕಾರಣ. ಆ ಗುಟ್ಟ ನಾವೆಲ್ರಿಗೂ ಹೇಳಿದೀವಂತ ನನ್ನ ಅಪ್ಪ ಇನ್ನು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ರು. ಏನು, ನಮ್ಮ ಎಸ್ಟೇಟ್ನ ಒಂದು ಹೆಣ್ಣು ಕೆಡಿಸಿದ್ದು ಅಲ್ದೆ ಮಂಜಯ್ಯನವ್ರನ್ನ ಹೊಡೆದ್ಯಾ? ಮಂಜಯ್ಯನವ್ರಂದ್ರೆ ಯಾರಂತ ತಿಳ್ಕೊಂಡೆ? ನಮ್ ಎಸ್ಟೇಟಿಂದ ಒಂದೊಂದು ಗಿಡಕ್ಕೂ ರಕ್ತ ಬಸದು ಬೆಳೆಸ್ತವ್ರು. ಅವ್ರನ್ನ ಹೊಡೆಯೋದು ಒಂದೇ, ನನ್ನ ಹೊಡೆಯೋದು ಒಂದೇ. ವಿಶ್ವ, ಇನ್ನೊಂದ್ ಸಾರಿ ಇಂಥ ಕೆಲಸ ಮಾಡಿದ್ರೆ ನನ್ನ ಬಾಮೈದಾನ ಮರೆತು ಎಸ್ಟೇಟಿಂದ ಆಚೆ ತಳ್ಳಬೇಕಾಗುತ್ತೆ. ನನ್ನ ಎದುರಿಗೆ ನಿಂತ್ಕೋಬೇಡ. ಗೆಟ್ ಔಟ್. ಇನ್ನ ನಿನಗೆ ಹೆಲ್ಪ್ ಮಾಡಿದಕ್ಕೆ ನೋಡಿದ್ಯಾ? ಡ್ಯಾಡಿ, ಯಾರ ಎದುರಿಗೂ ನಮ್ಮ ಮಾವನ ಅವಮಾನ ಮಾಡ್ತಿದ್ದೀರಾ? ಮೀನಾ, ಅವನ್ ಕ್ಯಾರೆಕ್ಟರ್ ನಿನಗೆ ಗೊತ್ತಿಲ್ಲ. ಸರ್, ಬಡವರಾದ್ರೇನು, ಶ್ರೀಮಂತರಾದ್ರೇನು, ಸಂಬಂಧಿಕರಾದ್ರೇನು, ಹೊರಗ್ನವರಾದ್ರೇನು, ನ್ಯಾಯ ಅಂದ್ರೆ ಇದು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೌದು, ನೀನ್ ಯಾರು? ನನ್ನ ಹೆಸರು ಚಂದ್ರು ಅಂತ ಸರ್. ಮಂಜಯ್ಯನವ್ರ ಮಗ. ಮಂಜಯ್ಯನವ್ರ ಮಗನ? ಪಟ್ಟಣದಲ್ಲಿ ನಿಮ್ಮ ಅಜ್ಜಿ ಮನೇಲಿ ಓದ್ತಾ ಇದ್ದಿದ್ದು ನೀನೇನಾ? ಹೌದು ಸರ್. ಗುಡ್. ಮಂಜಯ್ಯನವ್ರೆ, ದಣಿ ನೀವಾ? ಕೂತ್ಕೊಳ್ಳಿ. ನೀವ್ ಯಾಕೆ ಬರಕ್ ಹೋದ್ರಿ? ಹೇಗ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ದಣಿ. ಇರ್ಲಿ, ನೀವು ಕೂತ್ಕೊಳ್ಳಿ. ನನ್ ಮಗ ಬಂದ್ ಏನಾದ್ರು ಅನಾಹುತ ಮಾಡಿಬಿಟ್ನಾ? ಅನಾಹುತ ಏನು ಮಾಡ್ಲಿಲ್ಲ. ಅವನು ಅನ್ಯಾಯ ಮಾಡ್ತಿದ್ದವ್ರನ್ನ ದಂಡಿಸ್ದ ಅಷ್ಟೇ. ಈಗ ನಾನ್ ಯಾಕೆ ಬಂದೆ ಗೊತ್ತಾ? ನನ್ ಬಾಮೈದ ಮಾಡಿದ ತಪ್ಪಿಗೆ ನಿಮ್ ಹತ್ರ ಕ್ಷಮಾಪಣೆ ಕೇಳೋ. ಅಯ್ಯೋ, ಎಂತ ಮಾತು ಬುದ್ಧಿ. ನಿಂತ ಇದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮಂಜಯ್ಯನವ್ರೆ, ನಿಮ್ ಮಗ ಗಂಡಂದ್ರೆ ಗಂಡು. ಅವನ್ ಧೈರ್ಯ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಹೌದು, ಅವನ್ ವಿದ್ಯಾಭ್ಯಾಸ, ಟ್ರೈನಿಂಗು ಎಲ್ಲ ಮುಗಿತಾ? ಎಲ್ಲ ತಮ್ಮ ಕೃಪೆ ಧಣಿ. ನಿಮ್ ಸಹಾಯ ಇಲ್ದಿದ್ರೆ ನನ್ ಮಗನ ಇಷ್ಟೊಂದು ಓದಿಸಿ ದೊಡ್ಡ ಮನುಷ್ಯನನ್ನ ಮಾಡೋದು ನನ್ ಕೈಲಾಗ್ತಿತ್ತ? ಅಪ್ಪ, ಏನ್ ಹೇಳ್ತಿದ್ದೀರಾ? ಹೌದಪ್ಪ, ನಿನ್ ವಿದ್ಯಾಭ್ಯಾಸಕ್ಕಾಗಿ ಧಣಿಗಳು ವರ್ಷಾನುಗಟ್ಲೆ ಸಾವಿರಾರು ರೂಪಾಯಿ ಸಹಾಯ ಮಾಡಿದ್ರು. ಇಲ್ಲಾಂದ್ರೆ ನನ್ ಕೈಲೇನಿತ್ತು ಆಸ್ತಿ ಅಂತಹದ್ದು ಮಹಾ. ಸರ್, ನಿಮ್ಮಿಂದ ನಂಗೆ ತುಂಬಾ ಉಪಕಾರ ಆಗಿದೆ. ಗೊತ್ತಿಲ್ಲದೆ ನಿಮ್ಮ ಹತ್ರ ಹೊರಟಾಗಿ ನಡ್ಕೊಂಡಿದ್ರೆ ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ನೀನು ಹೊರಡ್ತಾನವೇ ಅಪ್ಪ ನನ್ಗೆ ಹಿಡಿಸಿದ್ದು. ಮಂಜಯ್ಯನವ್ರೆ, ಮಗನ್ ಕೊಡಿ. ಹಾಗಂದ್ರೆ ಏನ್ ಧಣಿ? ಹೆದರ್ಕೋಬೇಡಿ. ನಿಮ್ ಮಗ ಚಂದ್ರು ನಮ್ ಎಸ್ಟೇಟ್ಗೆ ಮ್ಯಾನೇಜರ್ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ಇಂಥ ಬುದ್ಧಿವಂತ, ವಿದ್ಯಾವಂತ, ಧೈರ್ಯವಂತ, ಮೇಲಾಗಿ ಶೀಲವಂತ ಸಿಕ್ಕಬಾರ್ದೆ ಅಂತ ಹಂಬಲಿಸ್ತಾ ಇದ್ದೆ. ಇವತ್ತು ನಿಮ್ ಮಗ ನನಗೆ ಸಿಕ್ಕಿದ. ನನ್ನ ಬಾಮೈದನ ನಡವಳಿಕೆ ನನಗೆ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲ ನನಗೆ ಗೊತ್ತಿದೆ. ಅವನ್ ಜಾಗಕ್ಕೆ ಬೇರೆ ಯಾರು ಇಲ್ವಲ್ಲ ಅಂತ
ಅಲ್ಲಿ ಕಚ್ಕೊಂಡು ಸುಮ್ಮನಿದ್ದೀನಿ. ಇನ್ನು ನನ್ನ ಮಗಳು ಏನು ಅರಿದೆ ಇದ್ದಳು, ಆದ್ರೂ ಹಠಮಾರಿ. ಇನ್ನು ಮಗ ಅಜಯ್ ದುಡಿಮೆ ಮೇಲರೂ ಸುಖಾನೇ ಅರಿದೆ ಪಟ್ಟಣದಲ್ಲಿ ದುಂದುವೆಚ್ಚ ಮಾಡಿಕೊಂಡು ಅಲಿತಾ ಇದ್ದಾನೆ. ಇದನ್ನೆಲ್ಲ ನೋಡಿ ನೋಡಿ ಹೊರಗೆ ನಾನೀಗ ಹಾರ್ಟ್ ಪೇಷಂಟ್ ಆಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಿಮ್ಮ ಮಗ ಚಂದ್ರು ಒಬ್ಬನೇ ಸಮರ್ಥ. ದಯವಿಟ್ಟು ನಿಮ್ಮ ಮಗ ಚಂದ್ರು ನನಗೆ ಕೊಟ್ಬಿಡಿ. ಅಷ್ಟೊಂದು ದೊಡ್ಡ ಮಾತಾಡಬೇಡಿ ತಣಿ. ನಿಮ್ಮ ಆಸೆ ನೆರವೇರಿಸೋದೇ ನಮ್ ಕರ್ತವ್ಯ. ಅಪ್ಪ, ನಾನ್ ಪೈಲಟ್ ಆಗ್ಬೇಕು ಅಂತ ಇಷ್ಟೆಲ್ಲ ಓದಿ ಟ್ರೈನಿಂಗ್ ತಗೊಂಡಿದ್ ಯಾತಕ್ಕೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ನೀನಿಷ್ಟು ಉನ್ನತ ಸ್ಥಿತಿ ಬಂದಿರೋದೇ ಇವರ ಋಣದಿಂದಪ್ಪ. ಆ ಋಣ ತೀರ್ಸೋಕೆ ಇದೊಂದು ಒಳ್ಳೆ ಅವಕಾಶ. ನಮ್ಮ ಎಸ್ಟೇಟಿನ ಸಮಸ್ಯೆಗಳು ಒಂದು ಹಿಡಿತಕ್ಕೆ ಬಂದ್ಮೇಲೆ ನೀನು ನಿನ್ನ ಆದರ್ಶ ಗುರಿನ ಸಾಧಿಸಕ್ ಹೋಗ್ಬೋದು. ಈಗ ದಯವಿಟ್ಟು ನನ್ನ ಮಾತನ್ನು ನಡೆಸ್ಕೊಡಪ್ಪ. ಒಪ್ಕೋಪ್ಪ. ಅವ್ರ ಕೋರಿಕೆ ನೆರವೇರಿಸೋದ್ರ ಜೊತೆಗೆ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ನನ್ನಂತಹ 100 ಕೆಲಸಗಾರನ ಉದ್ಧಾರ ಮಾಡಿದ ಪುಣ್ಯ ಬರುತ್ತಪ್ಪ.